ಸಾವಿತ್ರಕ್ಕ ಜಾಸ್ತಿ ತಿನ್ಬಾರ್ದಂತೆ, ರುಚಿಗೆ 1-2 ತಿನ್ಬೇಕಂತೆ. ಅಮ್ಮ ಹೇಳ್ ಕಳ್ಸವ್ರೆ. ಗೊತ್ತು, ಹೋಗೋ ಮಲ್ಲಿ. ಲೇ ಮಲ್ಲಿ, ಸಾವಿತ್ರಿಗೆ ಬೇಡವಾದದ್ದು ನಮಿಗೂ ಬೇಡ, ಎತ್ಕೊಂಡು ವಾಪಸ್ ಹೋಯ್ತಾ. ಸತ್ಯ, ಪ್ರೆಗ್ನೆಂಟ್ ಆದವರು ಇದನ್ನ ತಿನ್ಬಾರ್ದು, ಉಷ್ಣ. ಅದಕ್ಕೆ ಗೌರಕ್ಕ ಹೇಳ್ ಕಳ್ಸಿರೋದು. ನೀನ್ ತಗೊಂಡೋಗ್ಬೇಡ ಮಲ್ಲಿ. ವಾಪಸ್ ತಗೊಂಡೋದ್ರು ಯಾರು ಕೊಡ್ಬೇಕು? ಮರ್ಗಳು ಕೊಡ್ಬೇಕಷ್ಟೇ. ಇಲ್ಲಿನ ತಂದೆ, ಮಾರ್ಕೆಟ್ ಇಂದ ತಾನೆ. ಸತ್ಯಣ್ಣ, ನಮ್ಮ ಹಳ್ಳಿ ಮಾರ್ಕೆಟ್ ಅಲ್ಲಿ ಯಾವಾಗಾದ್ರೂ ಹಣ್ಣು ಮಾರೋದ್ ನೋಡಿದೀರಾ? ಇಲ್ಲೇನಿದ್ರು ತೋಟದಲ್ಲಿ ಇರೋರ ಹತ್ರ ಈಸ್ಕೊಂಡ್ ತಿನ್ಬೇಕಷ್ಟೇ, ಕೊಂಡ್ಕೊಂಡ್ ತಿನ್ನೋ ಮಾತೇ ಇಲ್ಲ. ಯಾರ್ ತೋಟದ್ದು? ನಂಜೇಗೌಡ್ರು ತೋಟದ್ದು. ನಮ್ಮ ಅಪ್ಪನ್ ತೋಟದ್ದು ಅಂತ ಹೇಳ್ಬಾರ್ದಾ? ಹೇಳಲ್ಲ ಕಣೆ, ಅವ್ರು ಯಾವಾಗ ನನ್ನ ಮಲ್ಲಿ ನನ್ನ ಮಗ ಅಂತ ಒಪ್ಕೋತಾರೋ ಅವತ್ತೇ ನಾನು ಹೇಳೋದಪ್ಪ ಅಂತ. ಯಾಕೆ ನಿಮ್ಮ ಅಪ್ಪ ಹಾಗೆ ಕರಿಯಲ್ವಾ? ರಂಜು, ಚಿಕ್ಕವರು ಚಿಕ್ಕವ್ರ ತರ ಇರ್ಬೇಕು, ಸುಮ್ನಿರು. ಹೋಗ್ಲಿ ಬಿಡಪ್ಪ, ಮಾವಿನ ಹಣ್ಣು ಪ್ರೆಸ್ ಆಗೈತೆ ಅನ್ಸುತ್ತೆ, ಕೊಡು ತಿನ್ನವಾ. ಸತ್ಯಣ್ಣ ಕಿತ್ತೋಳಿ. ಸಾವಿತ್ರಿ, ಈ ಊರಿಗೆ ಆ ದೇವಿ ಕರ್ಸ್ಕೊಂಡ್ಲು ನಿಜ, ಆದ್ರೆ ಇದು ನಮ್ಮೂರು ಅಂತ ಆಗಿದ್ ಯಾಕೆ ಗೊತ್ತಾ? ಗೌರಕ್ಕ ಇದಾರಲ್ಲ ಅದಕ್ಕೆ. ಮಲ್ಲಿ ಇದಾನಲ್ಲ ಅದಕ್ಕೆ. ಅದಕ್ಕಲ್ಲ, ಈ ಊರ್ನಾಗೆ ಜಮೀನ್ ಐತಲ್ಲ ಅದಕ್ಕೆ. ಹೌದು ರೀ, ಒಂದಿನ ಹೋಗ್ ಬರೋಣ. ಯಾಕೋ ನಗ್ತಿದ್ಯಾ? ಮತ್ತಿನ್ನೇನೆ, ಒಳ್ಳೆ ಒಂದಿನ ಅಂತಾರೆ, ಗೋಲ್ ಗುಬ್ಬಸ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅನ್ನೋ ತರ. ಬಾಯಿ ಮುಚ್ಕೊಂಡಿರ್ತೀಯಾ? ಸರಿ, ಹಂಗಂದ್ರೆ ಈಗ್ಲೇ ಹೋಗೋಣ. ಬಾಬಲ್ಲಿ ಹೋಗ. ನಾನ್ ಬಟ್ಟೆ ನೆನ್ಸಿದ್ದೀನಿ, ಬಟ್ಟೆ ಒಗಿಬೇಕು. ಮಲ್ಲಿ, ಇವ್ರನ್ನ ನೆಚ್ಕೊಂಡ್ರೆ ಹೋಗಕ್ಕಾಯ್ಕಿಲ್ಲ, ನಾವ್ ಇವತ್ತ ಹೋಗೋಣ ಬಾಬಾ. ನಾನು ಬರ್ತೀನಿ. ನನ್ ಬಿಟ್ಟು ಹೋಗ್ತೀಯನೋ ಮಲ್ಲಿ? ನಾನೇನ್ ಪಾಪ ಮಾಡಿದೆ, ನನ್ ಬಿಟ್ಟು ಹೋಗ್ತೀರೇನ್ರಿ? ಇಲ್ಲಪ್ಪ, ಸಾವಿತ್ರ ಅಕ್ಕನ್ ಜಮೀನ್ ಅದು, ಅವ್ರ ಪರ್ಮಿಷನ್ ಇಲ್ದಿರ ಅವ್ರು ಬರ್ದಿರ ನಾನಂತೂ ಬರಲ್ಲ. ಸರಿ, ಯಾವತ್ತು ಹೋಗೋದು? ನಾಳೆ ಹೋಗೋಣ. ಅಲ್ಲೇ ಪಕ್ಕಿಂಗ್ ಮಾಡೋಣ. ಅಲ್ಲೇ ಹತ್ರದಲ್ಲೇ ತೊರೆ ಇದೆ. ನಾನ್ ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ಅಲ್ಲೇ ಊಟ ಮಾಡೋಣ, ಹಾಡು ಡ್ಯಾನ್ಸ್, ಫುಲ್ ಖುಷಿ. ಗೌರಕ್ಕನ್ನು ಕರ್ಕೊಂಡು ಹೋಗೋಣ. ಅಮ್ಮ ಆತರ ಪಿಕ್ನಿಕ್ ಎಲ್ಲ ಯಾವತ್ತೂ ಬಂದೇ ಇಲ್ಲ. ನಾಳೆ ಬರ್ತಾರೆ ಬಿಡು, ಒಟ್ನಲ್ಲಿ ಜಮೀನಲ್ಲಿ ನಾಳೆ ಪಿಕ್ನಿಕ್.